ಮಾನ್ಯ ಸಭಾಪತಿಗಳೇ, ಇತ್ತೀಚೆಗೆ ನಾನು ಪ್ರವಾಸ ಕೈಗೊಂಡ ಸಂದರ್ಭದಲ್ಲಿ ಗುಲ್ಬರ್ಗಾದ ಚಿತ್ತಾಪುರಕ್ಕೆ ಹೋಗಿದ್ದೆ. ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಗುಲ್ಬರ್ಗಾದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡುವಾಗ ಪತ್ರಿಕಾ ಮಿತ್ರರನ್ನು ನನ್ನ ಒಂದು ಪ್ರಶ್ನೆ ಕೇಳಿದ್ರು. ದೇಶದ ಪ್ರಧಾನಮಂತ್ರಿಗಳನ್ನ ಕೆಲವು ಕಾಂಗ್ರೆಸ್ ನಾಯಕರು ಮನಬಂದಂತೆ ನಿಂದಿಸ್ತಾರಲ್ಲ, ಆದರೆ ನೀವೇನು ಕ್ರಮ ಕೈಗೊಳ್ಳೋದಿಲ್ಲ, ಯಾಕೆ ಮಾತಾಡೋದಿಲ್ಲ ಅಂತ ಕೇಳಿದ್ರು. ನಾನು ಅವರಿಗೆ ಒಂದು ಮಾತನ್ನು ಹೇಳಿದೆ. ಈ ಹಳ್ಳಿ ಗಾದೆ, ಶ್ವಾನ ಒಂದು ಬೊಗಳಿದರೆ ಆನೆ ಎದುರುವುದೇ ಅಂತ ಹೇಳಿದೆ ನಾನು. ಇದು ಯಾಕೆ ಹೇಳಿದೆ ನಾನು ಅಂತಂದ್ರೆ, ಕಿರಿಯರು ಈ ರೀತಿ ನಿಂದಿಸೋದು ಇದು ಸರಿಯಾದ್ದಲ್ಲ, ಅವರು ತಿದ್ದುಕೊಳ್ಬೇಕು. ನಾನು ಇಷ್ಟೇ ಹೇಳಿದ್ದು. ಹೇಳಿ ಅಲ್ಲಿಂದ ನಾನು ಚಿತ್ತಾಪುರಕ್ಕೆ ಹೋದೆ 3 ಗಂಟೆಗೆ. ನಂದೊಂದು ಸಭೆ ಇತ್ತು ಅಲ್ಲಿ. ಆ ಸಭೆಯಲ್ಲಿ ನಾನು ಪಾಲ್ಗೊಳ್ಳಬೇಕಾಗಿತ್ತು, ಆದರೆ ಇನ್ನೂ ಸ್ವಲ್ಪ ಸಮಯ ಇದೆ ಅಂತೇಳಿ ನಾನಲ್ಲಿ ಸರ್ಕ್ಯೂಟ್ ಹೌಸ್ಗೆ ಹೋದೆ. ಕುಳಿತಿರ್ಬೇಕಾದ್ರೆ ಸುಮಾರು 20-30 ಕಾರ್ಯಕರ್ತರು ಅಲ್ಲಿ ಬಂದು ಘೋಷಣೆ ಕೂಗಲಿಕ್ಕೆ ಪ್ರಾರಂಭ ಮಾಡಿದರು. ಅವರು ಕ್ರಮೇಣ ಅದು ಒಂದು 30-40 ಜನರಾದರು. ಆಗಿದ್ದು ಇಲ್ಲಿ ಪ್ರಶ್ನೆ ಏನಂತಂದ್ರೆ, ಆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು ನೀವು ಹೇಳಿದ್ರಲ್ಲ ಗಾದೆ, ಅದರಲ್ಲಿ ಅವ್ರದ್ದು ಸಂಬಂಧ ಇದೆಯಾ ಅಂದ್ರು. ಹೌದು ಅಂದೆ. ಯಾಕೆಂತಂದ್ರೆ ಪ್ರಧಾನಮಂತ್ರಿಗಳು, ದೇಶದ ಪ್ರಧಾನಮಂತ್ರಿಗಳನ್ನ ತುಚ್ಛವಾಗಿ ನಿಂದಿಸ್ತಕ್ಕಂಥದ್ದು ನೋಡಿ. ನಾವು ಮಾತಾಡುವಾಗ ಸ್ವಲ್ಪ ಇರಿ, ನೀವು ಆಮೇಲೆ ಮಾತಾಡಿ. ನಾನು ಮಾತಾಡುವಾಗ ನೋಡಿ, ಡಿಸ್ಟರ್ಬ್ ಮಾಡಬೇಡಿ. ಅದಕ್ಕೆ ಅವರ ಹೆಸರನ್ನು ಹೌದು ಅಂತ ಹೇಳಿದೆ. ಮಾನ್ಯ ಸಭಾಪತಿಗಳ ಹಾಗೆ ಹೇಳಿದಾಗ ಯಾವ ವಿಚಾರ ಚರ್ಚೆ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. ನನ್ನ ಹಕ್ಕು ಚ್ಯುತಿ ಆಗಿದೆ. ನನ್ನ ಹಕ್ಕು ಚ್ಯುತಿ ಆಗಿದೆ. ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಬೇಕು ಅಂತ ಹೇಳಿ ನೀವು ಕೇಳಿ ಬೆಂಗಳೂರಿನ ಕಾಡುಗೋಡಿ ಪ್ಲಾಂಟೇಶನ್ ಪ್ರದೇಶದ ದಿನ್ನೂರು ಗ್ರಾಮದ ಹಿಂದುಳಿದ ಮತ್ತು ದಲಿತ ರೈತರ ದಶಕದಿಂದ ವಾಸ ಮಾಡುತ್ತಿತ್ತು. ಇದರ ಬಗ್ಗೆ ನೀವು ಇಲ್ಲ, ಅದರದ್ದು ನೀವು ಹೇಳ್ತೀನಿ ಅಂತಿದ್ದಿದ್ರಿ. ನೀವು ಇನ್ನೂ ಏನು ಹೇಳಿಲ್ಲ. ನಾನು ಕೇಳಿದ್ದು ನನ್ನ ವಿರುದ್ಧವಾಗಿ ಒಂದ್ ನಿಮಿಷ, ನೀವು ಇದನ್ನ ನಿಲುವಳಿ ಸೂಚನೆ ಕೊಟ್ಟಿರಿ. ಇದರ ಬಗ್ಗೆ ಮಾತಾಡ್ಬೇಕಲ್ಲ ನೀವು. ಅಲ್ಲ, ನಾನು ನಿಮಗೆ ಚೀಟಿ ಕಳಿಸಿದೆ ಆಗ್ಲೇ. ಚೀಟಿ ಕಳಿಸಿ ನಡೆಯಂಗಿಲ್ಲ. ನಿಲುವಳಿ ಸೂಚನೆ ಕೊಟ್ಟರೆ ಅದ್ರ ಬಗ್ಗೆ ಅಲ್ಲ, ನಿಲುವಳಿ ಅದರ ಬಗ್ಗೆ ಮಾತಾಡ್ತೇನೆ. ನನಗೆ ಆಗಿರ್ತಕ್ಕಂಥ ಹಕ್ಕುಚ್ಯುತಿ, ನನಗೆ ಅನ್ಯಾಯ, ನನ್ನ ಮೇಲೆ ಅಲ್ಲ ಮಾರಣಾಂತಿಕ ಹಲ್ಲೆ ಮಾಡಬೇಕು ಅಂತ ಬಂದಿದ್ರು. ಅದರ ಬಗ್ಗೆ ನಾನು ತಮ್ಮನ್ನ ಅನುಮತಿ ಕೇಳಿದ್ದೆ. ನೀವು ಪ್ರಸ್ತಾಪ ಮಾಡಿ ಅಂದ್ರೆ ಅದನ್ನು ಮಾಡ್ತಾ ಇದ್ದೇನೆ. ಇದನ್ನು ಮಾತಾಡಿ ನಂತರ ಹೇಳಿ. ಅದನ್ನು 68 ಕನ್ವರ್ಟ್ ಮಾಡಿದ್ದೀನಿ. ಸನ್ಮಾನ ಸಭಾಗಳು ಈಗ ತಾವು ಹೇಳಿರ್ತಕ್ಕಂಥ ಬೆಳಗ್ಗೆ ಅವರು 59 ಕೊಟ್ಟಿರ್ತಕ್ಕಂಥ ವಿಷಯ ಒಂದು ಬೇರೆ ಇದೆ. ಈಗ ಅವ್ರ ಪ್ರಸ್ತಾವನೆ ಯಾವ ರೀತಿಯಾಗಿ ಯಾವ ವಿಷಯದ ಮೇಲೆ ಮಾತಾಡ್ತಾ ಇದ್ದಾರೆ ನೋಡಿ, ನಮಗೆ ತಿಳಿಬೇಕಲ್ಲ. ನಾನು ಕೇಳಿದ್ದೆ, ನನ್ನ ಹಕ್ಕು ಚ್ಯುತಿ ಆಗಿದೆ, ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಮಂತ್ರಿಗಳು, ಅವರನ್ನ ಕರೆಸಬೇಕು. ನಾನು ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಯಾರು ಕೂಡ ಇದರ ಮೇಲೆ ಪ್ರಸ್ತಾಪ ಮಾಡಿಲ್ಲ. ಒಬ್ಬ ವಿರೋಧ ಪಕ್ಷದ ನಾಯಕರು ಕೇಳಲಿಕ್ಕೆ ನಿಂತಿದ್ದೇನೆ. ಅದು ನನ್ನ ಪ್ರಸ್ತಾಪ ಇರ್ತಕ್ಕಂಥದ್ದು. ಸಭಾಪತಿಗಳೇ, ನಮ್ಗೆ ಏನು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕೊಟ್ಟಿಲ್ಲ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ನೋಟಿಸ್ ಕೊಡ್ಲಿ, ಅವರು ಚರ್ಚೆ ಮಾಡಲಿ ಇದ್ರ ಬಗ್ಗೆ. ಅವರು ನಮಗೆ ಉತ್ತರ ಕೊಟ್ಟಿಲ್ಲ. ಉತ್ತರ ಕೊಟ್ಟಿಲ್ಲ. ಮಹಾನಿರ್ದೇಶಕರಿಗೆ ಕೊಟ್ಟಿದ್ದೇನೆ, ಅವರು ಕೂಡ ಕೊಟ್ಟಿಲ್ಲ. ತಮಗೂ ಕೂಡ ನಾನು ಯಾವ ನಿಯಮದ ಅಡಿ ಹೇಳಪ್ಪ, ನಾನು ತಮಗೂ ಕೂಡ ಕೊಟ್ಟಿದ್ದೇನೆ. ಒಂದ್ ನಿಮಿಷ, ನೀವೇನ್ ಮಾಡಿದ್ರಿ? ನನ್ನ ಕಡೆ ಚೀಟಿ ಕಳಿಸಿದ್ರಿ. ಹಕ್ಕು ಚ್ಯುತಿ ವಿಚಾರವನ್ನು ಪ್ರಶ್ನೋತ್ತರ ನಂತರ ಪ್ರಸ್ತಾಪಿಸಲು ಅವಕಾಶ ಕೊಡಿ ಅಂತ ಹೇಳಿದ್ರಿ. ಹೌದು, ಚೀಟಿ ಅದ್ರ ಪ್ರಕಾರ ಅವಕಾಶ ಕೊಟ್ಟಿನಿ. ನಿಲುವಳಿ ಸೂಚನೆ ಏನ್ ಕೊಟ್ಟಿರಿ ಅದ್ರ ಬಗ್ಗೆ ಮಾತಾಡಲ್ಲ. ಹಕ್ಕು ಚ್ಯುತಿ ಇದು ನೀವು ಓದ್ತಾ ಇರೋದು. ಹೌದು, ಹಕ್ಕು ಚ್ಯುತಿ ಅನ್ನೋದು ನಾನು ಹಕ್ಕು ಚ್ಯುತಿಯ ಬಗ್ಗೆ ನನಗಾಗಿರ್ತಕ್ಕಂಥ ಹಕ್ಕು ಚ್ಯುತಿ, ಇದು ನಿಲುವಳಿ ಬೇರೆ. ಇಲ್ಲ, ತಮಗೆ ಕಳಿಸಿರೋದು ನಾನು ಹಕ್ಕು ಚ್ಯುತಿಯ ವಿಚಾರ. ನೋಡಿ, ನೋಟಿಸ್ ಕಳಿಸಲಿ ಸರ್, ಅದನ್ನ ಯಾವ ರೀತಿ ನೀವು ರಿಫರ್ ಮಾಡಿ ನನಗಾಗಿರೋ ಸದನದಲ್ಲಿ ಕೇಳಿದೆ, ನಾನು ಬೀದಿಯಲ್ಲಿ ಕೇಳಿದೆ. ಸರ್
ನನಗೆ ಬೀದಿಯಲ್ಲಿ ಕೇಳಬೇಕೇನು ನಾನು ಸಭಾಪತಿಗಳೇ, ಸದನದಲ್ಲಿ ಅಲ್ಲ ಕೇಳಬೇಕಾಗಿಲ್ಲ. ಸ್ವಾಮಿ, ಇದಕ್ಕೆ ಉತ್ತರ ಕೊಡ್ತಾರೆ. ಬಹಳ ಮಂತ್ರಿ ಅವರು ಅಲ್ಲ, ಅವ್ರ ಕ್ಷಮೆ ಕೇಳಬೇಕು, ರಾಜೀನಾಮೆ ಕೊಡ್ಬೇಕು. ಉತ್ತರ ಕೊಡ್ತಾರೆ. ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆ ನಾ ಕೊಡ್ಬೇಕು. ಹೇಳ್ತೀನಿ ಇವರು 5 ಗಂಟೆ ನಾ ಹೇಳ್ತೀನಿ ಅಲ್ಲಲ್ಲ ಸರ್, ಉತ್ತರ ಏನ್ ಕೊಡ್ತಾರೆ ಅವ್ರಿಗೆ? ಒಂದ್ ನಿಮಿಷ ಒಂದ್ ನಿಮಿಷ ಕೂಡ ಒಂದ್ ನಿಮಿಷ ರೀ ಸಮಿತಿಗೆ ಕಳಿಸಿದ್ದಾರೆ, ದೂರು ನೀವ್ ಯಾಕೆ ಕೊಟ್ಟಿದ್ದಾರೆ, ಕೇಳ್ತೀರಿ ತೀರ್ಮಾನ ಮಾಡ್ಲಿ. ನೋಡಿ ತೀರ್ಮಾನ ಮಾಡಿದ್ಮೇಲೆ ಒಂದ್ ನಿಮಿಷ ರೀ ವಿಷಯ ಇಲ್ಲಿ ಮಂಡನೆ ಮಾಡ್ಬೇಕು. ನಾನು ನೀವೆಲ್ಲರೂ ಹಿಂಗ್ ಆ ಮಾಡ್ಕೊಂಡು ಹಕ್ಕುಚ್ಯುತಿ ಒಂದ್ ಇದು ನಿಮಿಷ ಏನು ಬಂದಿಲ್ಲ. ಸಮಿತಿಗೆ ಒಂದ್ ನಿಮಿಷ ರೀ ನೀವೆಲ್ಲರೂ ಮಾಡಿ ಹಿಂಗ್ ಮಾಡಿ ನನ್ನ ಅಡ್ಡದಾರಿ ಇಡ್ತೀರಿ. ಸುಮ್ಮನೆ ಕುತ್ಕೊಂಡು ಹೇಳ್ತೀನಿ ನೋಡಿ, ನಿಮ್ದು ಹಕ್ಕುಚ್ಯುತಿ ಏನು ಕೊಟ್ಟಿರಲ್ಲ ಅದನ್ನ ನಾವು ಕಮ್ಯುನಿಟಿ ರೆಫರೆನ್ಸ್ ಮಾಡಿ ಹೋಗಿಬಿಟ್ಟಿದೆ, ಅದು ಕಳಿಸ್ಕೊಟ್ಟಿನಿ. ಅದನ್ನು ಹಕ್ಕುಚ್ಯುತಿ ಏನು ಕೊಟ್ಟಿರಲ್ಲ ಅದನ್ನ ಆಗಲಿ ನಂತರ ನಿಮ್ಮ ಇದು ಹಕ್ಕುಚ್ಯುತಿ ಮಾನ್ಯ ಸಭಾಪತಿಗಳೇ, ನೀವು ನೀವು ನಿಲುವಳಿ ಸೂಚನೆ ಬಗ್ಗೆ ಮಾತಾಡಬೇಕು. ಉತ್ತರ ಬಂದಿಲ್ಲ. ಇಲ್ಲ ಒಂದ್ ನಿಮಿಷ ಕೇಳಿ, ಮುಖ್ಯಮಂತ್ರಿಗಳಿಂದ ಒಂದ್ ನಿಮಿಷ ಕೇಳಿ. ನಾವು ಕಳಿಸ್ಕೊಟ್ಟಿವಿ, ಉತ್ತರ ಬರುವುದು ಬಿಡುದು ಅದರ ಸರ್ಕಾರಕ್ಕೆ ಬಿಟ್ಟದ್ದು. ಆದಷ್ಟು ಬೇಗನೆ ಉತ್ತರ ತರಿಸ್ಕೊಡ್ತೀನಿ. ನಿಲುವಳಿ ಸೂಚನೆ ಬಗ್ಗೆ ಮಾತಾಡಿದ್ದೀನಿ. ಸರ್, ಈ ರೀತಿ ಕಳಿಸಿದೀನ್ರಿ. ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಮಾನ್ಯ 5 ಗಂಟೆಗಳ ಕಾಲ ಒಂದ್ರಲ್ಲಿ ಕೂಡ ನೋಡಿ, ಗೆಸ್ಟ್ ಹೌಸ್ ಅಲ್ಲಿ ಅಂತಂದ್ರೆ ಆಗ ಒಂದ್ ನಿಮಿಷ ಇದಕ್ಕೆ ರೀ. ಸುಮ್ಮನೆ ಕುತ್ಕೊಳ್ಬೇಕಾ? ಒಂದ್ ನಿಮಿಷ ನೀವು- ಯಾರನ್ನು ಕೇಳ್ಬೇಕು ನಾವು? ಒಂದ್ ನಿಮ್ಮನ್ನು ನಿಮಿಷ. ಕೇಳ್ಬೇಕಾ ನಾವು? ನೀವು ನಮ್ಮ ರಕ್ಷಣೆ ಕೊಡ್ಬೇಕಾಗಿರೋದು. ನೀವು ನಮ್ಮ ರಕ್ಷಣೆ ಕೊಡ್ಬೇಕಾಗಿರೋದು. ಹಕ್ಕುಚ್ಯುತಿ ನಂತರದಿರ್ಲಿ. ಈಗ ಯಾವ್ದು ಅನ್ಯಾಯ ಇದ್ರೆ ಯಾರು ಉತ್ತರ ಕೊಡ್ತಾರೆ? ಮುಖ್ಯಮಂತ್ರಿ ಕೊಡಗುನಲ್ಲಿ ಒಂದು ಮೊಟ್ಟೆ ಹಾಕಿದ್ರು ಅಂತ ಹೇಳಿ ಎಂತ ದೊಡ್ಡ ನಿಮಿಷ, ವಿಷಯ ಇದು. ನಾನು ವಿರೋಧ ಪಕ್ಷದ ನಾಯಕನಲ್ವಾ? ಒಂದ್ ನಿಮಿಷ ಕೇಳಿ ಕೇಳಿ ನನಗೆ ನ್ಯಾಯ ಕೇಳಿರಿ ಕೇಳ್ರಿ. ಒಂದ್ ನಿಮಿಷ ಉತ್ತರ ಕೊಡೋನು ಹಕ್ಕುಚ್ಯುತಿಯನ್ನು ನಾನು ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಅವ್ರು ಏನ್ ಉತ್ತರ ಕೊಡ್ತಾರೆ ಕೊಡ್ಲಿ, ಉತ್ತರ ಕೊಟ್ಟಾಗ ನೀವು ಅದ್ರ ಬಗ್ಗೆ ಮಾತಾಡ್ತೀವಿ. ಅಲ್ಲ, ಅವ್ರು ಉತ್ತರ ಸಭಾಪತಿಗಳೇ, ಈಗ ನಮಗೆಲ್ಲ ನಮಗೆ ಉತ್ತರ ಉತ್ತರ ಯಾರು ಕೊಡ್ತಾರೆ? ಯಾರು ಉತ್ತರ ಕೊಡ್ತಾರೆ ಅವ್ರಿಗೆ ಈಗ? ಹಲ್ಲೆ ಮಾಡಬಾರ್ದು. ಕಮಿಟಿ ಕಳಿಸಿ ತಿಳಿಲಿಲ್ಲ. ಸರ್, ನಾನು ಕೇಳಿ ಸರ್, ಕಮಿಟಿ ಕಳಿಸಿ ತಿಳಿಲಿಲ್ಲ. ಮಾತು ಕೇಳಿ. ಕಮಿಟಿ ಕಳಿಸಿ ತಿಳಿಲಿಲ್ಲ. ಕಮಿಟಿ ಕಳಿಸಿದ್ದೀನಿ. ಈ ಉದ್ದಟ ಒಬ್ಬ ಮಂತ್ರಿ ಉದ್ದಟ ಹೇಳಿಕೆಗಳನ್ನ ಕೊಟ್ರೆ ನಾವು ಸಹಿಸ್ಕೊಂಡು ಕುತ್ಕೊಳ್ಬೇಕಾ? ತಾವು ಹೇಳ್ತೀವಿ ನಮಗೆ ರಕ್ಷಣೆ ನೋಡಿ ಕೊಡ್ಬೇಕು. ಒಂದ್ ನಿಮಿಷ ಸದನವನ್ನ 3:30ಗೆ 5 ಗಂಟೆ ಕೂಡ ಅವಕಾಶ ಇಲ್ಲ.